ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ದ ಹೌಸ್ ಆಫ್ ಮೈ ಚೈಲ್ಡ್ಹುಡ್ ರಿಟನ್ ಬೈ ದಿಲೀಪ್ ಚಿತ್ರೆ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ನೊಂದಿಗೆ ಈ ಪದ್ಯದ ಅರ್ಥವನ್ನು ಹಾಗೂ ಒಂದು ಸಮರಿಯನ್ನು ಡಿಸ್ಕಸ್ ಮಾಡೋಣ. ಈ ಒಂದು ಪದ್ಯ ದಿಲೀಪ್ ಚಿತ್ರೆಯವರು ಬರೆದಿರ್ತಾರೆ. ಈ ಪದ್ಯದ ಒಂದು ಮೇನ್ ಥೀಮ್ ಅನ್ನು ನೋಡಿದಾಗ ನಾಸ್ಟಾಲಜಿ ಅಂದರೆ ಅವರ ಹಿಂದಿನ ಕಳೆದು ಹೋದ ಸಮಯ, ಅದರಲ್ಲೂ ಸಹ ತಮ್ಮ ಚೈಲ್ಡ್ಹುಡ್ ಡೇಸ್ನಲ್ಲಿ ಆ ಮನೆಯಲ್ಲಿ ಕಳೆದಿರತಕ್ಕಂತಹ ಸಮಯ ಮತ್ತು ಆ ನೆನಪುಗಳನ್ನು ನೆನೆಸಿಕೊಳ್ಳುತ್ತಾ ಈ ಒಂದು ಪದ್ಯದ ಸಾಲುಗಳಲ್ಲಿ ತಮ್ಮ ಹಿಂದಿನ ಹಳೆಯ ಮನೆಯ ಚೈಲ್ಡ್ಹುಡ್ ಡೇಸ್ನ ಒಂದು ನೆನಪುಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನೋಡ್ತಾ ಸಾಗೋಣ. ಇಲ್ಲಿ ಮೊದಲನ ಒಂದು ಸಾಲುಗಳಲ್ಲಿ ಹೇಳ್ತಾರೆ, ದ ಹೌಸ್ ಆಫ್ ಮೈ ಚೈಲ್ಡ್ಹುಡ್ ಸ್ಟುಡ್ ಎಂಟಿ on a grey hill, all its furniture gone, except my grandmother's grindstone. ನೋಡಿ, ಈ ಸಾಲುಗಳಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥದ್ದು, ನನ್ನ ಬಾಲ್ಯದ ಮನೆ, ನನ್ನ ಚೈಲ್ಡ್ಹುಡ್ ಡೇಸ್ ನಾನಿದ್ದಂತಹ ಮನೆ ಎಂಟಿ, ಅದು ಖಾಲಿಯಾಗಿದೆ. ಅಂದರೆ ಕವಿ ಬಾಲ್ಯದಲ್ಲಿ ವಾಸಿಸ್ತಾ ಇದ್ದಂಥ ಮನೆ ಖಾಲಿಯಾಗಿದೆ. ಈ ಸಾಲಿನ ಅರ್ಥ ಅದು ಕೇವಲ ಭೌತಿಕ ಖಾಲಿತನವಲ್ಲ, ಅದರ ಬದಲಿಗೆ ಕವಿಯ ಬಾಲ್ಯದ ನೆನಪುಗಳು ಮತ್ತು ಆ ಮನೆಯಲ್ಲಿದ್ದಂಥ ಜನರ ಅನುಪಸ್ಥಿತಿಯನ್ನು, ಅಲ್ಲಿರ್ತಕ್ಕಂಥವ್ರು ಯಾರು ಇಲ್ಲ ಅನ್ನೋದನ್ನು ಸೂಚಿಸ್ತಾ ಇದೆ. ಆನ್ ಎ ಗ್ರೇ ಹಿಲ್, ಆ ಮನೆ ಎಲ್ಲಿತ್ತಪ್ಪ ಅಂದರೆ ಆ ಒಂದು ಗುಡ್ಡದ ಮೇಲೆ, ಬೂದು ಬಣ್ಣದ ಗುಡ್ಡದ ಮೇಲಿತ್ತು. ಅಂದರೆ ಆ ಬೂದು ಬಣ್ಣವು ಒಂದು ದುಃಖ, ಒಂಟಿತನ ಅಥವಾ ಕಳೆದು ಹೋದ ಕಾಲವನ್ನು ಸೂಚಿಸುತ್ತೆ. ಆ ಒಂದು ಗುಡ್ಡ, ಬೆಟ್ಟ ಅಂತಕ್ಕಂಥದ್ದು ಏಕಾಂತತೆ ಮತ್ತು ಪ್ರತ್ಯೇಕತೆಯನ್ನು ಸೂಚಿಸುತ್ತೆ. ಆಲ್ ಇಟ್ಸ್ ಫರ್ನಿಚರ್ ಗಾನ್, ಅದರ ಎಲ್ಲ ಪೀಠೋಪಕರಣಗಳು ಹೋಗಿದ್ದಾವೆ, ಯಾವುದೂ ಇಲ್ಲ, ಮನೆಯಲ್ಲಿದ್ದ ವಸ್ತುಗಳು ಕಳೆದು ಹೋಗಿದೆ. ಇದು ಬದಲಾವಣೆ ಮತ್ತು ನಷ್ಟವನ್ನು ಸೂಚಿಸುತ್ತೆ. ಈ ಪೀಠೋಪಕರಣಗಳು ನೆನಪುಗಳು ಮತ್ತು ಅಲ್ಲಿ ಹಾಡಿ ಬೆಳೆದಂತಹ ಒಂದು ಸಂಬಂಧಗಳ ಸಂಕೇತವಾಗಿರಬಹುದು. ಎಕ್ಸೆಪ್ಟ್ ಮೈ ಗ್ರ್ಯಾಂಡ್ ಮದರ್ಸ್ ಗ್ರೈಂಡ್ ಸ್ಟೋನ್, ಆದರೆ ಆ ಮನೆಯಲ್ಲಿ ನನ್ನ ಅಜ್ಜಿಯ ಒಂದು ಬೀಸುಕಲ್ಲು ಮಾತ್ರವೇ ಉಳಿದಿದೆ. ಅಂದರೆ ಅಜ್ಜಿಯ ಬೀಸುಕಲ್ಲು ಮಾತ್ರ ಉಳಿದಿದೆ, ಇದು ಅಜ್ಜಿಯ ನೆನಪು. ಮತ್ತು ಮನೆಯಲ್ಲಿ ಉಳಿದಿರುವ ಏಕೈಕ ಒಂದು ಸಾಕ್ಷಿ ಬೀಸುಕಲ್ಲು ಸಾಂಪ್ರದಾಯಿಕ ಜೀವನ ಮತ್ತು ಕುಟುಂಬದ ಒಂದು ಸಂಕೇತವಾಗಿದೆ. ಇನ್ನು ಮುಂದಿನ ಸಾಲುಗಳಲ್ಲಿ ಹೇಳ್ತಾರೆ, ಆ್ಯಂಡ್ ದ ಬ್ರಾಸ್ ಫಿಗರೈನ್ಸ್ ಆಫ್ ಹರ್ ಗಾಡ್ಸ್ ಆಫ್ಟರ್ ದ ಡೆತ್ ಆಫ್ ಆಲ್ ಬರ್ಡ್ ಕ್ರೈಸ್ ಸ್ಟಿಲ್ ಫಿಲ್ ದ ಮೈಂಡ್ ಆಫ್ಟರ್ ದ ಸಿಟೀಸ್ ಎರಶ್ಯೂರ್. ನೋಡಿ, ಈ ಸಾಲುಗಳಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಆಕೆಯ ದೇವರುಗಳು ಅಂದರೆ ಆ ಹಿತ್ತಾಳೆಯಿಂದ ಮಾಡಿರ್ತಕ್ಕಂತಹ ಆಕೆಯ ದೇವರುಗಳು. ಅಜ್ಜಿ ದೇವತಾ ವಿಗ್ರಹಗಳನ್ನು ಏನು ಮಾಡಿದ್ಲು, ಒಂದು ಹಿತ್ತಾಳೆಯಿಂದ ಮಾಡಿಸಿದ್ಲು. ಆಕೆಯ ನಂಬಿಕೆ, ಆಧ್ಯಾತ್ಮಿಕತೆಯನ್ನು ಸೂಚಿಸುತ್ತೆ. ಇದು ಆ ಮನೆಯಲ್ಲಿ ಉಳಿದಿರತಕ್ಕಂಥ ಏಕೈಕ ಒಂದು ಧಾರ್ಮಿಕ ಪರಂಪರೆಯನ್ನು ಅದು ಸೂಚಿಸುತ್ತೆ. ಆಫ್ಟರ್ ದ ಡೆತ್ ಆಫ್ ಆಲ್ ಬರ್ಡ್ಸ್, ಎಲ್ಲ ಪಕ್ಷಿಗಳ ಮರಣದ ನಂತರ, ಅಂದರೆ ಇಲ್ಲಿ ಹಕ್ಕಿಗಳ ಸಾವು, ಮೌನ ಮತ್ತು ನಿರ್ಜನತೆಯನ್ನು ಸೂಚಿಸುತ್ತೆ. ಇದು ಸಂತೋಷ ಮತ್ತು ಚಲನಶೀಲತೆ ಅಂತಕ್ಕಂಥದ್ದು ಅಲ್ಲಿ ಕಳೆದು ಹೋಗಿದೆ ಅನ್ನೋದನ್ನು ಹೇಳುತ್ತೆ. ಅಲ್ಲಿ ಇನ್ನೇನು ಇಲ್ಲ, ಯಾವುದೇ ಜೀವ ಉಳಿದಿಲ್ಲ ಅನ್ನೋದನ್ನ ತಿಳಿಸುತ್ತೆ. ಬರ್ಡ್ ಕ್ರೈಸ್ ಸ್ಟಿಲ್ ಫಿಲ್ ದ ಮೈಂಡ್, ಆ ಪಕ್ಷಿಗಳ ಕೂಗು ಇನ್ನೂ ಮನಸ್ಸಿನಲ್ಲಿ ತುಂಬಿದೆ. ಹಕ್ಕಿಗಳು ಇಲ್ಲದೇ ಇದ್ದರೂ ಅವುಗಳ ಒಂದು ಕೂಗ್ತಾ ಇದ್ದಂಥ ಚಿಲಿಪಿಲಿ ಆ ಶಬ್ದಗಳು ಆ ಕಿವಿಯ ನೆನಪಲ್ಲಿ ಇನ್ನೂ ಉಳಿದಿದೆ. ಅಂದರೆ ಇದು ಗತಕಾಲದ ಪ್ರಭಾವ ಈಗ ವರ್ತಮಾನದ ಮೇಲೆ ಪ್ರಭಾವ ಬೀರ್ತಾ ಇದೆ. ಅಂದರೆ ಈಗ ಅವರು ಆ ಹಿಂದಿನ ನೆನಪುಗಳನ್ನು ನೆನೆಸ್ಕೋತಾ ಇದ್ದಾರೆ. ಆಫ್ಟರ್ ದ ಸಿಟೀಸ್ ಎರಶ್ಯೂರ್, ಅಂದರೆ ಇಲ್ಲಿ ನಗರದ ಅಳಿವಿನ ನಂತರ ಅಂತ. ಅಂದರೆ ನಗರದ ಅಳಿವಿನ ನಂತರ ಅಂದರೆ ಬದಲಾದ ಪರಿಸ್ಥಿತಿಗಳು ಮತ್ತು ಕಳೆದು ಹೋಗಿರತಕ್ಕಂತಹ ಆ ದಿನಗಳು, ಆ ಜೀವನ, ಅದರ ನಂತರ ಇದು ಒಂದು ಆಧುನೀಕರಣ ಮತ್ತು ಬದಲಾವಣೆಯ ಒಂದು ಪರಿಣಾಮವನ್ನು ಸೂಚಿಸ್ತಾ ಇದೆ. ನಂತರದ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಎ ಬ್ಲರ್ ಸ್ಟಿಲ್ ಪೀಪಲ್ ದ ಏರ್ ಇನ್ ದ ಕೌಂಟ್ಲೆಸ್ ಕ್ರ್ಯಾಕ್ ದಟ್ ಕಮ್ಸ್ ಬಿಫೋರ್ ಮಾರ್ನಿಂಗ್ ಇನ್ ಎ ಪ್ಲೇಸ್ ವೇರ್ ನೋ ಬಡಿ ಕ್ಯಾನ್ ಸಿಂಗ್ ವರ್ಡ್ಸ್ ಡಿಸ್ಟ್ರಿಬ್ಯೂಟ್ ದೇರ್ ಸೈಲೆನ್ಸ್. ನೋಡಿ, ಇಲ್ಲಿ ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಒಂದು ಮಸುಕಾದ ಚಿತ್ರಣ ಇನ್ನೂ ಗಾಳಿಯಲ್ಲಿದೆ. ಅಂದರೆ ಮಸುಕಾದ ಒಂದು ವ್ಯಕ್ತಿಗಳ ಚಿತ್ರಣ, ಅಂದರೆ ಹಳೆಯ ನೆನಪುಗಳು ಇನ್ನೂ ಅಲ್ಲಿಯೇ ಇವೆ. ಅಂದರೆ ಆ ಮನೆಯಲ್ಲೇ ತನ್ನ ಹಳೆಯ ನೆನಪುಗಳು, ಸ್ಟಿಲ್ ಪೀಪಲ್ ದ ಏರ್, ಆ ಒಂದು ಜನರ ಆ ಒಂದು ಅಲ್ಲಿ ವಾಸಿಸಿದಂಥ ನೆನಪುಗಳು ಇನ್ನೂ ಅಲ್ಲೇ ಉಳಿದುಕೊಂಡಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ ದ ಕಲರ್ಲೆಸ್ ಕ್ರ್ಯಾಕ್ ದಟ್ ಕಮ್ಸ್ ಬಿಫೋರ್ ಮಾರ್ನಿಂಗ್,
ಅಂದರೆ ಇದು ಮುಂಜಾನೆ ಮುಬ್ಬಿನ ಸಮಯ, ಮುಂಜಾನೆಯ ಒಂದು ಸಮಯ. ಆ ಸಮಯದಲ್ಲಿ ನನಗಿನ್ನೂ ಆ ನೆನಪುಗಳು ಹಾಗೇ ಇದೆ. ಅಂದರೆ ಇಲ್ಲಿ ಒಂದು ರೀತಿಯಲ್ಲಿ ಅನಿಶ್ಚಿತತೆ ಮತ್ತು ಇದು ಪರಿವರ್ತನೆಯ ಒಂದು ಸಂಕೇತ. ಬೆಳಕು ಮತ್ತು ಕತ್ತಲೆಯ ನಡುವಿನ ಒಂದು ಕ್ಷಣ, ಬಿಫೋರ್ ದ ಮಾರ್ನಿಂಗ್, ಆ ಕಲರ್ಲೆಸ್ ನೈಟ್ನಲ್ಲಿ ಆ ನೆನಪುಗಳು ಇನ್ನೂ ಉಳಿದಿದೆ. ಇನ್ ಎ ಪ್ಲೇಸ್ ವೇರ್ ನೋಬಡಿ ಕ್ಯಾನ್ ಸಿಂಗ್, ಈ ಯಾರೂ ಸಹ ಆಡಲು ಸಾಧ್ಯವಿಲ್ಲದ ಸ್ಥಳದಲ್ಲಿ, ಅಂದರೆ ಈಗ ಅದು ನಿರ್ಜನವಾದ ಸ್ಥಳ ಆಗಿಬಿಟ್ಟಿದೆ, ಯಾರೂ ಇಲ್ಲ ಮನೆಯಲ್ಲಿ, ಆಯಿತಾ. ಇಲ್ಲಿ ಇದು ಒಂದು ಸಂತೋಷ ಮತ್ತು ಸಂಮೋಹನ ಇಲ್ಲದೆ ಇರತಕ್ಕಂಥ ಒಂದು ಸ್ಥಳ. ಮನೆ ಒಂದು ಅಷ್ಟು ನಿರ್ಜನವಾಗಿದೆ. ಇದು ಒಂಟಿತನ ಮತ್ತು ಮೌನದ ಒಂದು ಸಂಕೇತ ಈ ಒಂದು ಸಾಲಾಗಿರುತ್ತೆ. ಇನ್ ಎ ಪ್ಲೇಸ್ ವೇರ್ ನೋಬಡಿ ಕ್ಯಾನ್ ಸಿಂಗ್ ಅಂದರೆ ಯಾರೂ ಹಾಡದೇ ಇರೋ ಸ್ಥಳ. ಆ ಒಂದು ಮನೆ ಈಗ ಖಾಲಿಯಾಗಿದೆ, ಅಲ್ಲಿ ಸಂತೋಷ ಇಲ್ಲ, ನಿರ್ಜನ ಸ್ಥಳವಾಗಿ ಹೋಗಿಬಿಟ್ಟಿದೆ. ವರ್ಡ್ಸ್ ಡಿಸ್ಟ್ರಿಬ್ಯೂಟ್ ದೇರ್ ಸೈಲೆನ್ಸ್, ಇಲ್ಲಿ ಪದಗಳು ತಮ್ಮ ಮೌನವನ್ನು ಹಂಚಿಕೊಳ್ತಾ ಇದೆ. ನೋಡಿ, ಪದಗಳು ಹೇಳ್ತಾ ಇದ್ದಾವೆ, ಆದರೆ ಅದು ಮೌನವಾಗಿದೆ. ಇದು ಭಾವನೆಗಳನ್ನು ವ್ಯಕ್ತಪಡಿಸಲು ಸಾಧ್ಯವಾಗದ ಒಂದು ಸ್ಥಿತಿಯನ್ನು ಈ ಸಾಲೆ ಹೇಳುತ್ತೆ. ಪದಗಳು ಹೇಳ್ತಾ ಇದ್ದಾವೆ, ಬಟ್ ದೇ ಆರ್ ಸೈಲೆನ್ಸ್. ಅವರು ಸೈಲೆಂಟಾಗಿ ಪದಗಳನ್ನು ಹೇಳ್ತಾ ಇದ್ದಾರೆ. ಆ ಪದಗಳು ಮೌನವಾಗಿದೆ, ಆ ಭಾವನೆಗಳು ಇಲ್ಲಿ ಹೇಳೋಕ್ಕೆ ಆಗ್ತಾ ಇಲ್ಲ ಅಂತ ತಿಳಿಸ್ತಾರೆ. ಅಮಾಂಗ್ ಇಂಟ್ರಿಕೇಟ್ಲಿ ಕ್ಲಸ್ಟರ್ಡ್ ಗ್ಲಿಪ್ಸ್, ಮೈ ಗ್ರ್ಯಾಂಡ್ ಮದರ್ಸ್ ವಾಯ್ಸ್ ಶಿವರ್ಸ್ ಆನ್ ಎ ಬೇರ್ ಬ್ರಾಂಚ್, ಐ ಟಾಡಲ್ ಅರೌಂಡ್ ದ ಎಂಪ್ಟಿ ಹೌಸ್, ಸ್ಪ್ರಿಂಗ್ ಆ್ಯಂಡ್ ಸಮ್ಮರ್ ಆರ್ ಬೋತ್ ಗಾನ್. ನೋಡಿ, ಇಲ್ಲಿ ಈ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ, ಅಮಾಂಗ್ ಇಂಟ್ರಿಕೇಟಲಿ ಕ್ಲಸ್ಟರ್ಡ್ ಗ್ಲಿಂಪ್ಸ್ ಅಂದರೆ ಒಂದು ಬರವಣಿಗೆಯ ಚಿಹ್ನೆಗಳು. ಆ ಒಂದು ಗ್ಲಿಂಪ್ಸ್ ಅಂತಕ್ಕಂಥದ್ದು ಬರವಣಿಗೆಯ ಚಿಹ್ನೆಗಳಾಗುತ್ತೆ. ಇದು ಅಲ್ಲಿ ಒಂದು ಸಂವಹನದ ಕೊರತೆ, ಮಾತಾಡ್ತಕ್ಕಂಥಕ್ಕೆ ಯಾರು ಇಲ್ಲ ಅಂತಕ್ಕಂಥ ಒಂದು ಕೊರತೆ, ಮತ್ತು ಯಾವುದೇ ಒಂದು ಮೀನಿಂಗನ್ನು ಹೇಳೋಕ್ಕೆ ಆಗದೇ ಇರತಕ್ಕಂತಹ ಒಂದು ಸ್ಥಿತಿಯನ್ನು ಸೂಚಿಸ್ತಾ ಇದೆ. ಅಂದರೆ ಅರ್ಥವನ್ನು ಹೇಳೋಕ್ಕೆ ಸಾಧ್ಯವಾಗದೇ ಇರತಕ್ಕಂಥದ್ದನ್ನು ಈ ಸಾಲುಗಳು ಹೇಳ್ತಾ ಇದೆ. ಮೈ ಗ್ರ್ಯಾಂಡ್ ಮದರ್ಸ್ ವಾಯ್ಸ್ ಶಿವರ್ಸ್ ಆನ್ ಎ ಬೇರ್ ಬ್ರಾಂಚ್, ನನ್ನ ಅಜ್ಜಿಯ ಒಂದು ಧ್ವನಿ ಅಂತಕ್ಕಂಥದ್ದು ಆ ಒಂದು ಏನು ಇಲ್ಲದ ಕೊಂಬೆಯ ಮೇಲೆ ನೇತಾಡ್ತಾ ಇದೆ. ಅಂದರೆ ಅಜ್ಜಿಯ ಧ್ವನಿ ದುರ್ಬಲವಾಗಿದೆ ಮತ್ತು ಏಕಾಂಗಿಯಾಗಿದೆ. ಅದು ಒಂದು ವೃದ್ಧಾಪ್ಯ ಮತ್ತು ಒಂಟಿತನವನ್ನು ಸೂಚಿಸ್ತಾ ಇದೆ. ಐ ಟಾಡಲ್ ಅರೌಂಡ್ ದ ಎಂಪ್ಟಿ ಹೌಸ್, ನಾನು ಆ ಖಾಲಿ ಮನೆಯಲ್ಲಿ ಆಡ್ತಾ ಇದ್ದೇನೆ, ತಿರುಗಾಡ್ತಾ ಇದ್ದೇನೆ. ಅಂದರೆ ಕವಿ ಬಾಲ್ಯದ ನೆನಪುಗಳಲ್ಲಿ ಕಳೆದು ಹೋಗಿದ್ದಾರೆ. ಟಾಡಲ್ ಎಂಬ ಪದ ಬಾಲ್ಯದ ಒಂದು ಅಸಹಾಯಕತೆಯನ್ನು ಮತ್ತು ವೃದ್ಧಾಪ್ಯದ ದುರ್ಬಲತೆಯನ್ನು ಇದು ಸೂಚಿಸುತ್ತೆ. ಸ್ಪ್ರಿಂಗ್ ಆ್ಯಂಡ್ ಸಮ್ಮರ್ ಆರ್ ಬೋತ್ ಗಾನ್, ಇಲ್ಲಿ ಸ್ಪ್ರಿಂಗ್ ವಸಂತ ಕಾಲ, ಸಮ್ಮರ್ ಬೇಸಿಗೆ ಕಾಲ ಎರಡೂ ಹೋಗಿವೆ. ಇಲ್ಲಿ ವಸಂತ ಮತ್ತು ಬೇಸಿಗೆ ಅಂತಕ್ಕಂಥ ಜೀವನದಲ್ಲಿ ಸೌಂದರ್ಯ ಮತ್ತು ಸಂತೋಷದ ಸಂಕೇತಗಳಾಗಿದೆ. ಅವೆಲ್ಲವೂ ಈಗ ಕಳೆದು ಹೋಗಿದೆ. ಅಂದರೆ ಜೀವನದಲ್ಲಿ ಯಾವುದೇ ಲವಲವಿಕೆ ಇಲ್ಲ, ಚೈತನ್ಯವಿಲ್ಲ ಅಂತಕ್ಕಂಥದ್ದನ್ನು ಈ ಸಾಲುಗಳು ಹೇಳುತ್ತೆ. ಲೀವಿಂಗ್ ಆನ್ ಎಲ್ಡರ್ಲಿ ಇನ್ಫ್ಯಾಂಟ್ ಟು ಎಕ್ಸ್ಪ್ಲೋರ್ ದ ರೂಮ್ಸ್ ಆಫ್ ಏಜ್, ನೋಡಿ ಕೊನೆ ಎರಡು ಸಾಲನ್ನು ಗಮನಿಸಿ. ಅವ್ರು ಹೇಳ್ತಾ ಇದ್ದಾರೆ ಲೀವಿಂಗ್ ಆನ್ ಎಲ್ಡರ್ಲಿ ಇನ್ಫ್ಯಾಂಟ್, ವೃದ್ಧಾಪ್ಯದ ಕೂಸನ್ನು ಬಿಟ್ಟು ಹೋಗಿದ್ದೇವೆ ಅಂತ. ಅಂದರೆ ಕವಿ ವಯಸ್ಸಾದವರಾಗಿದ್ದರೂ ಕೂಡ ಬಾಲ್ಯದ ನೆನಪುಗಳನ್ನು ಅನುಭವಿಸ್ತಾ ಇದ್ದಾರೆ. ಇದು ಒಂದು ಜೀವನದ ಒಂದು ಸೈಕಲ್, ಒಂದು ಚಕ್ರ ಆಗಿರುತ್ತೆ. ಇದು ಮನುಷ್ಯನ ಅಸಹಾಯಕತೆಯನ್ನು ಸೂಚಿಸುತ್ತೆ. ಲಿವಿಂಗ್ ಆನ್ ಎಲ್ಡರ್ಲಿ ಇನ್ಫ್ಯಾಂಟ್, ಎಲ್ಡರ್ಲಿ ಅಂದರೆ ವಯಸ್ಸಾಗಿರ್ತಕ್ಕಂಥದ್ದು, ಇನ್ಫ್ಯಾಂಟ್ ಅಂದರೆ ಕೂಸು. ಆ ವಯಸ್ಸಾಗಿರ್ತಕ್ಕಂಥ ಮಗುವನ್ನು ಅಲ್ಲೇ ಬಿಟ್ಟು, ನನಗೆ ವಯಸ್ಸಾಗಿದೆ ಆದರೆ ನನ್ನ ಎಲ್ಲ ಬಾಲ್ಯದ ಭಾವನೆಗಳನ್ನು ಅಲ್ಲೇ ಬಿಟ್ಟಿದ್ದೇನೆ. ಟು ಎಕ್ಸ್ಪ್ಲೋರ್ ದ ರೂಮ್ಸ್ ಆಫ್ ಏಜ್, ವಯಸ್ಸಿನ ಕೋಣೆಗಳನ್ನು ಹುಡುಕಲು ಅಂತ. ವಯಸ್ಸಾದಂತೆ ಜೀವನದ ಸತ್ಯಗಳನ್ನು ಮತ್ತು ಬದಲಾವಣೆಗಳನ್ನು ತಿಳಿಯಲು ಪ್ರಯತ್ನಿಸ್ತಾ ಇದ್ದಾರೆ. ಆ ಕೋಣೆಗಳೆಂದರೆ ಜೀವನದ ವಿವಿಧ ಹಂತಗಳನ್ನು ಸೂಚಿಸ್ತಾ ಇದೆ. ಅಂದರೆ ಆ ಮನೆಯಲ್ಲಿ ತಮ್ಮ ಎಲ್ಲ ಬಾಲ್ಯದ ನೆನಪುಗಳಿದೆ. ಅಂತಹ ಮನೆಯನ್ನು ನಾವು ಖಾಲಿ ಮಾಡಿ ಬೇರೆಡೆಗೆ ಹೊರಟೋಗಿದ್ದೇವೆ ಅಂತಕ್ಕಂಥದ್ದನ್ನು ಈ ಒಂದು ಪದ್ಯದ ಮೂಲಕ ದಿಲೀಪ್ ಚಿತ್ರೆಯರವರು ತಿಳಿಸಿರ್ತಾರೆ. ನೋಡಿ, ಈ ಪದ್ಯದ ಎಕ್ಸ್ಪ್ಲನೇಷನ್ ಆಗಿದೆ. ಹಾಗೆ ಈ ಒಂದು ಪೊಯಮ್ನ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ. ಡೌನ್ಲೋಡ್ ಮಾಡಿ ನೀವು ಓದಿ ಅರ್ಥ ಮಾಡ್ಕೋಬಹುದಾಗಿರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ತಿಳಿಸುತ್ತಾ ಎಲ್ಲರಿಗೆ ಧನ್ಯವಾದಗಳು.